ಪಾವಗಡದಲ್ಲಿ ನೂತನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣಕ್ಕೆ ಗ್ರೀನ್ ಸಿಗ್ನಲ್. ಇದು ಇಲ್ಲಿವರೆಗೂ ನಮ್ದೇ, ಈ ಕಡೆ ಮಾಡೋಣ ಅವ್ರಿಗೆ. ಅಧಿಕಾರಿಗಳು ಹಾಗೂ ಶಾಸಕ ಎಚ್.ವಿ. ವೆಂಕಟೇಶ್ ಸ್ಥಳ ವೀಕ್ಷಣೆ. ಪಾವಗಡದಲ್ಲಿ ಕೆಎಸ್ಆರ್ಟಿಸಿ ನೂತನ ಬಸ್ ಸ್ಟ್ಯಾಂಡ್ ಅನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಬಹು ನಿರೀಕ್ಷೆಯಲ್ಲಿರುವ ಪಾವಗಡ ಪಟ್ಟಣದಲ್ಲಿ ನೂತನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಶೀಘ್ರದಲ್ಲೇ ಶುರುವಾಗಲಿದೆ ಎಂದು ಶಾಸಕ ಎಚ್.ವಿ. ವೆಂಕಟೇಶ್ ಅವರು ತಿಳಿಸಿದರು. ಪಾವಗಡ ಪಟ್ಟಣದ ಹಳೆ ಸಂತೆ ಮೈದಾನದ ಸ್ಥಳವನ್ನ ಶೀಘ್ರದಲ್ಲೇ ಬಸ್ ನಿಲ್ದಾಣಕ್ಕೆ ಬೋರ್ಡ್ ಸಭೆಯಲ್ಲಿ ಅನುಮೋದನೆ ದೊರೆಯಲಿದೆ. ನಂತರ ಕಾರ್ಯಾರಂಭ ಆಗಲಿದೆ ಎಂದು ಚಿತ್ರದುರ್ಗ ಕೆಎಸ್ಆರ್ಟಿಸಿ ವಿಭಾಗದ ಅಧಿಕಾರಿಗಳೊಂದಿಗೆ ಶಾಸಕ ಎಚ್.ವಿ. ವೆಂಕಟೇಶ್ ಅವರು ಸ್ಥಳ ವೀಕ್ಷಣೆ ಮಾಡಿ ನಿಮಗೆ ಬೋರ್ಡ್ ಅಲ್ಲಿ ನಿಮ್ಗೆ ಏನೇನು ಬೇಕು, ಯಾವ ತರ ಅದು ನೀವು ರೆಡಿ ಮಾಡಿ. ಒಂದು ಎಕರೆ 10 ಗುಂಟೆ ಇರುವಂತಹ ಹಳೆ ಸಂತೆ ಮೈದಾನದಲ್ಲಿ ನೂತನವಾಗಿ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ನಿರ್ಮಾಣಕ್ಕೆ ಸಂಬಂಧಪಟ್ಟಂತೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಹಾಗೆ ಕೆಎಸ್ಆರ್ಟಿಸಿ ವಿಭಾಗದ ಅಧ್ಯಕ್ಷ ಶ್ರೀನಿವಾಸ್ ಅವರು ಭರವಸೆ ನೀಡಿದಂತೆ ಇಂದು ಚಿತ್ರದುರ್ಗದಿಂದ ಕೆಎಸ್ಆರ್ಟಿಸಿ ವಿಭಾಗದ ಅಧಿಕಾರಿಗಳು ಸ್ಥಳ ವೀಕ್ಷಣೆ ನಡೆಸಿದ್ದಾರೆ. ಪುರಸಭೆಗೆ ಸಂಬಂಧಪಟ್ಟಂತ ಈ ಜಾಗವನ್ನು ಸಂಪೂರ್ಣವಾಗಿ ಕೆಎಸ್ಆರ್ಟಿಸಿಗೆ ನೀಡಲಾಗುವುದು. ಬಸ್ ನಿಲ್ದಾಣ ಸಿದ್ಧವಾದ ಮೇಲೆ ಅದರಲ್ಲಿ ಬರುವಂತಹ ಆದಾಯದಲ್ಲಿ 50-50 ಒಪ್ಪಂದವಾಗಿದೆ. ಅದರಂತೆ ಇನ್ನೆರಡು ತಿಂಗಳಲ್ಲಿ ನಿಲ್ದಾಣದ ಕಾರ್ಯ ಆರಂಭವಾಗಲಿದೆ ಎಂದು ಶಾಸಕ ಎಚ್.ವಿ. ವೆಂಕಟೇಶ್ ಅವರು ತಿಳಿಸಿದ್ದಾರೆ. ಇವತ್ತು ದಿವಸ ನಮ್ಮ ಕೆಎಸ್ಆರ್ಟಿಸಿ ಚಿತ್ರದುರ್ಗ DC ಅವರು, ಎಕ್ಸಿಕ್ಯೂಟಿವ್ ಇಂಜಿನಿಯರು, ನಮ್ಮ AW ಅವರು ಪಾವಗಡ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡನ್ನು ವೀಕ್ಷಣೆ ಮಾಡಲಿಕ್ಕೆ ಬಂದಿದ್ದಾರೆ. ಇದು ಮೋಸ್ಟ್ಲಿ ಈ ಬೋರ್ಡ್ ಮೀಟಿಂಗಲ್ಲಿ ಅಪ್ರೂವಲ್ ಸಿಗುತ್ತೆ. ನಮಗೆ ಪಾವಗಡ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ಗೆ ಅಪ್ರೂವಲ್ ಕೊಡ್ತೀವಿ ಅಂತ ಮಾನ್ಯ ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಸಾಹೇಬರು, ಉಬ್ಬಿ ಶಾಸಕರು, ಕೆಎಸ್ಆರ್ಟಿಸಿ ಅಧ್ಯಕ್ಷರಾದಂಥ ಶ್ರೀನಿವಾಸ್ ಅವರು ಇಬ್ಬರು ಆಶ್ವಾಸನೆಯನ್ನು ಕೊಟ್ಟಿದ್ದರು. ಅದೇ ರೀತಿ ಅಧಿಕಾರಿಗಳು ಭೇಟಿ ಮಾಡಿದ್ದಾರೆ. ಇವತ್ತು ನಾವು ಮುನ್ಸಿಪಲಲ್ಲಿ ರೆಜುಲೇಷನ್ ಮಾಡಿ 50-50 ಬೇಸ್ ಅಂದ್ಕೊಂಡು ಆ ಬೇಸಲ್ಲಿ ನಾವು ಮಾತಾಡಿ ಮೀಟಿಂಗಲ್ಲಿ ರೆಜುಲೇಷನ್ ಮಾಡಿ ಕೊಟ್ಟಿದ್ವಿ. ನಮ್ಮ ಅಧಿಕಾರಿಗಳು ಏನು ಹೇಳ್ತಿದ್ದಾರೆ ಅಂದರೆ ಕೆಎಸ್ಆರ್ಟಿಸಿಗೆ ಫುಲ್ ನಮ್ಮ ಮುನ್ಸಿಪಲ್ ನಮ್ಮ ಏನು ಜಾಗ ಇದೆ ಅಷ್ಟು ನೀವು ಹ್ಯಾಂಡ್ ಓವರ್ ಮಾಡಿ, ಅದಾದ ಮೇಲೆ ನಾವು ಬಿಲ್ಡಿಂಗ್ ಪ್ಲಾನ್ ಅಪ್ರೂವಲು ಎಲ್ಲ ಆಗಿ ಹೊಸದಾಗಿ ಬಸ್ ಸ್ಟ್ಯಾಂಡ್ ನಿರ್ಮಾಣ ಆದಮೇಲೆ ಮುನ್ಸಿಪಾಲ್ಗೆ 50% ರೆವಿನ್ಯೂ ಬರೋಂಗೆ ಅಂತ ಮಾತಾಡಿದ್ದೀವಿ. ಅದು ಅದೇ ರೀತಿ ಈಗ ನಾವು ಮುಂದಿನ ವಾರದಲ್ಲಿ AC ಅವರು, ನಾನು, ಅಧಿಕಾರಿಗಳು ಚರ್ಚೆ ಮಾಡಿ ಕೆಎಸ್ಆರ್ಟಿಸಿಗೆ ನಮ್ಮ ಪ್ರಾಪರ್ಟಿಯನ್ನು ಹಸ್ತಾಂತರ ಮಾಡಲಿಕ್ಕೆ ನಾವು ಒಪ್ಪಿದ್ದೀವಿ. ಅದು ಆದಷ್ಟು ಶೀಘ್ರದಲ್ಲಿ ಪಾವಗಡದಲ್ಲಿ ಕೆಎಸ್ಆರ್ಟಿಸಿ ನೂತನ ಬಸ್ ಸ್ಟ್ಯಾಂಡನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದೀವಿ. ಈ ಅಧಿಕಾರಿಗಳೆಲ್ಲ ಅವರು ಒಂದು ರೌಂಡ್ ಸರ್ವೆಗಳು 2-3 ತಿಂಗಳು ಪ್ರೋಸೆಸ್ ಆಗುತ್ತಿದೆಲ್ಲ. ಇದೇ ಸಂದರ್ಭದಲ್ಲಿ ಚಿತ್ರದುರ್ಗ ಕೆಎಸ್ಆರ್ಟಿಸಿ ವಿಭಾಗದ DC ವೆಂಕಟೇಶ್ಗೆ, ತುಮಕೂರು ಕೆಎಸ್ಆರ್ಟಿಸಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ದಿವಾಕರ್ ಯರಗೊಪ್ಪ, AWE ನಾಗರಾಜು, ಕಾನೂನು ಅಧಿಕಾರಿ ಲಕ್ಷ್ಮೀನಾರಾಯಣ್ ಭಟ್, ಪುರಸಭಾ ಮುಖ್ಯಾಧಿಕಾರಿ ಜಾಫರ್ ಶರೀಫ್, ಪುರಸಭೆ ಮಾಜಿ ಅಧ್ಯಕ್ಷರುಗಳಾದ ರಾಜೇಶ್, ಸುದೇಶ್ ಬಾಬು, ಮಾಜಿ ಪುರಸಭಾ ಸದಸ್ಯ ಕಲ್ಪವೃಕ್ಷ ರವಿ, ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಸುಜಿತ್, ಮುಖಂಡರಾದ ಶೀನಪ್ಪ, ಶಿವಮೂರ್ತಿ, ಚಿತಗಾನಹಳ್ಳಿ ಚಂದ್ರು, ನಾಗೇಂದ್ರ, ಹನುಮೇಶ್, ಪಾಪಣ್ಣ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು.